ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಿಶಾಂಕ್ ಅಂತ. ನಾವು ಇತ್ತೀಚೆಗಷ್ಟೇ ವಿಯೆಟ್ನಾಂ ದೇಶನ ನೋಡ್ಕೊಂಡು ಬಂದಿದ್ದೀವಿ. ಒಂದಿಷ್ಟು ಅನುಭವಗಳಾದವು, ಅದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಯೆಟ್ನಾಂ ಅಂತ ಬಂದಾಗ ಇದೊಂದು ದೊಡ್ಡ ದೇಶ. ಇಟ್ಸ್ ಉದ್ದವಾಗಿದೆ, ನಿಮಗೆ ಸೌತಿಂದ ನಾರ್ತ್ವರೆಗೂ ಸ್ಪ್ರೆಡ್ ಔಟ್ ಆಗಿದೆ. ಸೊ ಯಾರ್ಯಾರು ನೀವೇ ಸ್ವಂತವಾಗಿ ಒಂದು ಐಟಿನರಿ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಫ್ಲೈಟ್. ನಾನು ಈಗ ಹೇಳಿದಾಗೇ ವಿಯೆಟ್ನಾಂ ಒಂದು ದೊಡ್ಡ ದೇಶ ಆಗಿರೋದ್ರಿಂದ ನೀವು ಫ್ಲೈಟನ್ನು ಒಂದೇ ಡೆಸ್ಟಿನೇಷನಿಂದ ಎಂಟ್ರಿ ಎಕ್ಸಿಟ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಅದು ಇಂಡಿಯಾ ರೀತಿಲೇ ನಿಮಗೆ ಇವಾಗ ಬೆಂಗಳೂರಲ್ಲಿ ಎಂಟ್ರಿ ಆದರೆ ನೀವೇನಾದ್ರು ಇಂಡಿಯಾ ಕವರ್ ಮಾಡಬೇಕು ಅಂದರೆ ನಾರ್ತಿಗೆ ಹೋದರೆ ಡೆಲ್ಲಿ ಇದೆ. ಸೊ ಅದೇ ರೀತಿ ನೀವು ವಿಯೆಟ್ನಾಂ ಪ್ಲ್ಯಾನ್ ಮಾಡಿದಾಗ ನಿಮ್ಮ ಎಂಟ್ರಿ ಪಾಯಿಂಟ್ ಸೌತಲ್ಲಿರುತ್ತೆ, ಇಲ್ಲ ನಾರ್ತಲ್ಲಿರುತ್ತೆ, ಇಲ್ಲ ಸೆಂಟ್ರಲಲ್ಲಿರುತ್ತೆ. ನಾವು ಹೇಗೆ ಮಾಡಿದ್ವಿ ಅಂದರೆ ನಾವು ಸೌತಿಂದ ಸ್ಟಾರ್ಟ್ ಮಾಡಿದ್ವಿ. ಸೌತ್ ಅಂತ ಬಂದಾಗ ನಿಮಗೆ ಹೋಚಿಮಿನ್ ಸಿಟಿ ಅಂತ ಇದೆ. ಸೊ ಹೋಚಿಮಿನ್ನಿಂದ ನಾವು ಮತ್ತೆ ಸೆಂಟ್ರಲ್ ಕಡೆಗೆ ಮೂವ್ ಆಗಿ ಸೆಂಟ್ರಲ್ಲಿ ದನಾಂಗ್ ಬರುತ್ತೆ. ದನಾಂಗಿಂದ ನಾವು ನಾರ್ತಿಗೆ ಹೋದ್ವಿ, ಅದು ಹನಾಯ್ ಅಂತ ಊರು. ಸೊ ಫ್ಲೈಟಲ್ಲಿ ನಾನು ಹೇಳುವಂಥ ಒಂದು ಇಂಪಾರ್ಟೆಂಟ್ ಕಾಶಿಯಸ್ ಎಲಿಮೆಂಟ್ ಏನು ಅಂದರೆ ಬ್ಯಾಗೇಜ್ ಅಲಯನ್ಸನ್ನು ಚೆಕ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ನಿಮಗೆ ಭಾಳಷ್ಟು ಸತಿ ಗೂಗಲಲ್ಲಿ ಚೀಪ್ ಆಪ್ಷನ್ ಅಂತ ನೀವು ಹುಡ್ಕೊಂಡು ಹೋದಾಗ ಅದರಲ್ಲಿ ಒಂದು ಕ್ಯಾಚ್ ಇರುತ್ತೆ. ಏನಪ್ಪ ಅಂದರೆ ಚೆಕ್ ಇನ್ ಬ್ಯಾಗೇಜ್ ಅಲಯನ್ಸ್ನ ಅವರು ಕೊಟ್ಟಿರೋದಿಲ್ಲ. ಸೊ ನಿಮಗೆ ಒಂದು ದೇಶನ ಅಟ್ಲೀಸ್ಟ್ ಒಂದು 8-10 ದಿನ, ನಾವು ಹೋಗಿದ್ದ 14 ದಿನ, 10-15 ದಿನ ಎಲ್ಲ ನೀವೇನಾದ್ರು ಒಂದು ದೇಶ ನೋಡಬೇಕು ಅಂದರೆ ಖಂಡಿತವಾಗ್ಲೂ ನಿಮಗೆ ಚೆಕ್ ಇನ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 15-20 kgನಾದರೂ ನಿಮಗೆ ಬ್ಯಾಗೇಜ್ ಬೇಕಾಗುತ್ತೆ. ನಾನೀಗ ನಾವು ಪ್ಲ್ಯಾನ್ ಮಾಡಿ ಹೋದಂಥ ಫ್ಲೈಟಿನ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ನಾವು ಬೆಂಗಳೂರಿಂದ ಹೋಚಿಮಿನ್ ಸಿಟಿಗೆ ಫ್ಲೈಟನ್ನು ಬುಕ್ ಮಾಡಿದ್ವಿ. ಒಂದು ಮೇಜರ್ ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂದರೆ ನಾವು ಬೆಂಗಳೂರಿಯನ್ಸ್ ಅಥವಾ ಕರ್ನಾಟಕದವರು ವಿಯೆಟ್ನಾಮಿಗೆ ಹೋಗಬೇಕು ಅಂದಾಗ ನಮಗೆ ಇಲ್ಲಿಂದ ಡೈರೆಕ್ಟ್ ಆದಂತಹ ಫ್ಲೈಟ್ ಇಲ್ಲ ವಿಯೆಟ್ನಾಮಿನ ಯಾವುದೇ ಏರ್ಪೋರ್ಟಿಗೂ. ಬೀಟ್ ಹೋಚಿಮಿನ್, ದನಾಂಗ್ ಅಥವಾ ನೀವು ಹನಾಯ್ಗೆ ಹೋಗಿ ಯಾವುದೇ ಬೆಂಗಳೂರಿಂದ ನೇರವಾದಂಥ ಫ್ಲೈಟ್ ಇಲ್ಲ. ಏನು ಇದ್ರದ್ದು ಡಿಸ್ಅಡ್ವಾಂಟೇಜ್ ಅಂದರೆ ಈಗ ನೀವು ಕೋಲ್ಕತ್ತಾದಲ್ಲಿದ್ದರೆ, ಬಾಂಬೆಲಿದ್ದರೆ, ಡೆಲ್ಲಿಲಿದ್ರೆ ನೀವು ಒಂದೇ ಫ್ಲೈಟಲ್ಲಿ ಹೋಗ್ತೀರಾ, ನಿಮ್ಮ ಕಾಸ್ಟ್ ಕಡಿಮೆ ಆಗುತ್ತೆ. ನಮ್ದೇನಾಗುತ್ತೆ, ನಮ್ಮದು ಇಲ್ಲಿಂದ ಇಲ್ಲ ಕೋಲ್ಕತ್ತಾದಲ್ಲಿ ಒಂದು ಲೇ ಓವರ್ ಇರುತ್ತೆ, ಇಲ್ಲ ಅಂದರೆ ಡೆಲ್ಲಿಲಿ ಒಂದು ಲೇ ಓವರ್ ಇರುತ್ತೆ, ಇಲ್ಲ ಬ್ಯಾಂಕಾಕಲ್ಲಿ ಒಂದು ಲೇ ಓವರ್ ಇರುತ್ತೆ, ಇಲ್ಲ ಮಲೇಷ್ಯಾದಲ್ಲಿ ಲೇ ಓವರ್ ಇರುತ್ತೆ. ಸೊ ಈ ಲೇ ಓವರ್ಗಳನ್ನು ನಾವು 2 ಅವರ್ ಆಗಲಿ 3 ಅವರ್ ಆಗಲಿ 2 ಫ್ಲೈಟ್ಗಳನ್ನು ನಾವು ತಗೋಬೇಕಾಗತ್ತೆ. ನಮ್ಮ ಫ್ಲೈಟ್ ಇದ್ದಿದ್ದು ಬ್ಯಾಂಗ್ಳೂರಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಹೋಚಿಮಿನ್ ಸಿಟಿಗೆ. ನಿಮಗೆ ಗೊತ್ತಿರೋ ಹಾಗೆ ಇದರಿಂದ ಬೆಂಗಳೂರಿಂದ ಡೆಲ್ಲಿಗೆ ಒಂದು 2.5 to 3 hours ಜರ್ನಿ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಡೆಲ್ಲಿಯಿಂದ ಹೋಚಿಮಿನ್ ಸಿಟಿಗೆ ಆಲ್ಮೋಸ್ಟ್ ಒಂದು 5.5 hour ಜರ್ನಿ ಇದೆ. ಏರ್ ಇಂಡಿಯಾ ಫ್ಲೈಟಲ್ಲಿ ನಿಮಗೆ ಬ್ಯಾಗೇಜ್ ಅಲೋಯನ್ಸ್ ಎಷ್ಟು ಕೊಡ್ತಾರೆ ಅಂದರೆ ಆಲ್ಮೋಸ್ಟ್ 20 kgಯನ್ನು ಅವರು ಬ್ಯಾಗೇಜ್ ಅಲೋಯನ್ಸ್ ಆಗಿ ಕೊಡ್ತಾರೆ ನಮಗೆ. ಚೆಕ್ ಇನ್ ಇಲ್ಲೇ ಆಗುತ್ತೆ, ಬೆಂಗಳೂರಿನಲ್ಲೇ ಆಗುತ್ತೆ. ಏರ್ ಇಂಡಿಯಾ ವಿಮಾನದಲ್ಲಿ ವಿ ಡೋಂಟ್ ಹ್ಯಾವ್ ಟು ಟೇಕ್ ಅವರ್ ಬ್ಯಾಗೇಜ್ ಔಟ್. ನಾವು ಡೆಲ್ಲಿಲಿ ಇಳ್ಕೊತೀವಿ, ಬೇರೆ ಫ್ಲೈಟನ್ನು ಹತ್ತೀವಿ, ಬಟ್ ನಮ್ಮ ಲಗೇಜನ್ನು ಅವರೇ ಇಂಟರ್ನಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಈ ಇನ್ನೊಂದು ವಿಮಾನಕ್ಕೆ. ಸೊ ದಟ್ ಈಸ್ ಅನ್ ಅಡ್ವಾಂಟೇಜ್. ನಮ್ಮ ಬೋರ್ಡಿಂಗ್ ಪಾಸ್ ಬೆಂಗಳೂರಲ್ಲೇ ಕೊಡ್ತಾರೆ. ನಾವು ದೇಶ ಇಮಿಗ್ರೇಷನ್ ಆಗೋದು ನಾವು ಡೆಲ್ಲಿಯಿಂದ ಹೊರಗಡೆ ಹೋಗೋ ಟೈಮಲ್ಲಿ ಆಗುತ್ತೆ, ಸಿನ್ಸ್ ದಟ್ ಇಸ್ ದ ಲಾಸ್ಟ್ ಚೆಕ್ಔಟ್ ಪಾಯಿಂಟ್ ಫ್ರಮ್ ಇಂಡಿಯಾ. ಏರ್ ಇಂಡಿಯಾ ಫ್ಲೈಟ್ ಬಂದಾಗ್ಲೂ ಭಾಳಷ್ಟು ಏರ್ ಇಂಡಿಯಾ ಫ್ಲೈಟ್ಗಳು ಇಲ್ಲಿಂದ ವಿಯೆಟ್ನಾಮಿಗಿದೆ, ಹೋಚಿಮಿನ್ ಸಿಟಿಗೆ ನಿಮಗೆ ಆಪ್ಷನ್ ಬರುತ್ತೆ. ಅದರಲ್ಲಿ ಮೋಸ್ಟ್ ರೆಕಮೆಂಡೆಡ್ ಯಾವುದು ಅಂದರೆ ಬೆಳಗ್ಗೆ 7:45 ಟೈಮಿಗೆ ಒಂದು ಏರ್ ಇಂಡಿಯಾ ಫ್ಲೈಟ್ ಇಲ್ಲಿಂದ ಡೆಲ್ಲಿಗೆ ಹೋಗುತ್ತೆ. ಯಾಕೆ ನಾನು 7:45 ಫ್ಲೈಟನ್ನು ಹೇಳ್ತಾ ಇದ್ದೀನಿ ಅಂದರೆ ಅದು ಏರ್ಬಸ್ 350 ಆಗಿರುತ್ತೆ. ಅಂದರೆ ವೈಡ್ ಬಾಡಿ ಏರ್ಕ್ರಾಫ್ಟ್. ನಿಮ್ಮ ಜರ್ನಿ ಇಲ್ಲಿಂದ ವಿಯೆಟ್ನಾಮಿಗೆ ಮಿನಿಮಮ್ 8 to 9 hours ಜರ್ನಿ ಆಗುತ್ತೆ. ಸೊ ಅದರಲ್ಲಿ ಅಟ್ಲೀಸ್ಟ್ 2.5 to 3 hours ನಿಮಗೊಂದು ಕಂಫರ್ಟೇಬಲ್ ಆಗಿ ಒಂದು ಇದ್ದಿದ್ರಲ್ಲಿ ಬೆಟರ್ ಏರೋಪ್ಲೇನ್ ಇಂಡಿಯಾದಲ್ಲಿ ಇರೋದ್ರಲ್ಲಿ ಏರ್ಬಸ್ 350 ಆಗಿರುತ್ತೆ. ಈ ವಿಮಾನ ಮಾತ್ರ ನಿಮಗೆ ಈ ವೈಡ್ ಬಾಡಿ ಇರೋದು ಬೆಂಗಳೂರಿಂದ ಡೆಲ್ಲಿಗೆ. ಏರ್ ಇಂಡಿಯಾದವ್ರ ಹತ್ರ ಮಾತ್ರ ಇದಿರೋದು ಸದ್ಯಕ್ಕೆ ಇಂಡಿಯಾದಲ್ಲಿ. ಅದೂ ಅವ್ರ ಹತ್ರನೂ ತುಂಬ ಕಡಿಮೆ
ಫ್ಲೈಟ್ಸ್ಗಳಿದೆ, ಅವೆಲ್ಲ ಇಂಟರ್ನ್ಯಾಷನಲ್ ಹೋಗೋ ಅಂಥದ್ದು. ಬ್ಯಾಂಗ್ಳೂರ್ ಟು ಡೆಲ್ಲಿ ಇರೋದು 2 ಫ್ಲೈಟ್ಸ್, ಅದು ಒಂದು 7:45 ಹೋಗುತ್ತೆ. ಅದು ಕನೆಕ್ಟಿಂಗ್ ಫ್ಲೈಟ್ ಹೋಚಿಮಿನಿಗೆ. ನೆಕ್ಸ್ಟ್ ನೀವು ಚೇಂಜ್ ಮಾಡಬೇಕಾಗತ್ತೆ ಡೆಲ್ಲಿಲಿ. ಇದನ್ನು ತಗೊಳ್ಳಿ. ಇದರಲ್ಲಿ ನೀವೇನಾದರೂ ಎಕ್ಸೆಲ್ ಸೀಟನ್ನು ಬುಕ್ ಮಾಡಿಕೊಂಡ್ರೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಇರುತ್ತೆ, ನೀವು ಯಾವ್ದಾದ್ರು ಫಿಲಮ್ ನೋಡ್ಕೊಂಡು ಹೋಗ್ಬೋದು. 2.5-3 ಅವರ್ ಹೋಗೋದು ಗೊತ್ತಾಗೋದಿಲ್ಲ. ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಎಕ್ಸೆಲ್ ಸೀಟ್ ಮಾತ್ರ ಇದರಲ್ಲಿ ಬಿಸ್ನೆಸ್ ಕ್ಲಾಸ್ ಕೂಡ ಇರುತ್ತೆ. ದೋಸ್ ಹೂ ಕ್ಯಾನ್ ಅಫೋರ್ಡ್ ಅವ್ರು ಹೋಗ್ಬೋದು. ನಾವು ಎಕ್ಸೆಲ್ ಸೀಟನ್ನು ಮಾಡ್ಕೊಂಡಿದ್ವಿ. ದಟ್ ವಾಸ್ ದ ಪ್ರಿಫರೇಬಲ್ ಆಪ್ಷನ್ ಟು ಅಸ್. ನಿಮ್ಮ ನೆಕ್ಸ್ಟ್ ಫ್ಲೈಟ್ ಡೆಲ್ಲಿಯಿಂದ ಹೋಚಿಮಿನಿಗಿರೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇದು ತುಂಬ ರಶ್ ಅಂತೂ ಇರೋದಿಲ್ಲ. ಇದರಲ್ಲಿ ಒಂದು ಟಿಪ್ ನಾನು ಕೊಡಬೇಕು ಅಂತ ಅಂದರೆ, ನೀವು ಹಿಂದ್ಗಡೆ ಭಾಗದಲ್ಲಿ, ಯಾಕಂದರೆ ನೀವೇನಾದರೂ ಮುಂದಕ್ಕೆ ಹೋಗಬೇಕು, ಎಕ್ಸೆಲ್ ಸೀಟ್ ಬೇಕು ಅಂದರೆ ಎಕ್ಸ್ಪೆನ್ಸಿವ್ ಇತ್ತು. ಒಂದು ಸೀಟಿಗೆ 2,500 ರೂಪಾಯಿ ಇತ್ತು. ನಾನು ಬೆಂಗಳೂರಿಂದ ಡೆಲ್ಲಿಗೆ ನನಗೆ ಎಕ್ಸೆಲ್ ಸೀಟ್ ಒಂದಕ್ಕೆ 750 ರೂಪಾಯಿ ಮಾತ್ರ ಇತ್ತು. ಬಟ್ ಡೆಲ್ಲಿಯಿಂದ ಹೋಚಿಮಿನಿಗೆ ನಾನು ಏನಾದರೂ ಎಕ್ಸೆಲ್ ಸೀಟ್ ಬೇಕು ಅಂದಿದ್ರೆ 2,500 ಒಂದು ಸೀಟಿಗಿತ್ತು. ಅದು ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ರಿಂದ ನಾನು ಅದನ್ನು ಆಪ್ಟಿನ್ ಮಾಡಲಿಲ್ಲ. ನಾವೇನು ಮಾಡಿದ್ವಿ, ಹಿಂದ್ಗಡೆ ರೋ ಅಲ್ಲಿ ಸೀಟನ್ನು ಬುಕ್ ಮಾಡ್ಕೊಂಡ್ವಿ. ಒಂದು ಏಲ್ ಸೀಟ್, ಒಂದು ವಿಂಡೋ ಸೀಟ್ ಮಾಡಿದ್ವಿ. ಮಧ್ಯದ ಸೀಟ್ ಓಪನ್ ಇಟ್ಟಿದ್ವಿ. ದೇವ್ರನ್ನ ಬೇಡ್ಕೊಂಡ್ವಿ ಯಾರು ಈ ಸೀಟಿಗೆ ಬರ್ದಲೇ ಇರಲಿ ಅಂತ. ಫಾರ್ಚುನೇಟ್ಲಿ ಯಾರೂ ಬರಲಿಲ್ಲ. ಸೊ ನಮಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಕೂರೋದಕ್ಕೆ ಕಂಫರ್ಟೇಬಲ್ ಆಗಿತ್ತು, ಮಧ್ಯದ ಸೀಟ್ ಖಾಲಿ ಇದ್ದಿದ್ದರಿಂದ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನೀವು ಕಂಫರ್ಟೇಬಲ್ ಆಗಿ, ಅಟ್ಲೀಸ್ಟ್ ಒಂದು ಸ್ಪೇಸ್ ಕಡಿಮೆ ಇತ್ತು ಅಂದರೆ ನೀವು ಕಾಲ್ ಮೇಲೆ ಆರಾಮಾಗಿ ನೀವು ಚಕ್ಲಿ ಬಕ್ಲಿ ಹಾಕೊಂಡು ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಬಟ್ ಈ ಏರ್ಕ್ರಾಫ್ಟ್ ಏನಾಗಿರುತ್ತೆ, ನಿಯೋ 320 ಇರುತ್ತೆ. ಇದು ತುಂಬ ಟೈಟ್ ಬ್ಯಾಂಡ್ ವಿಡ್ತಲ್ಲಿ ಮಾಡಿರುವಂಥ ಫ್ಲೈಟ್ಸ್ಗಳು. ಪಕ್ಕನೇ ಸೀಟ್ ಇರುತ್ತೆ, ಮುಂದೆ ತುಂಬ ಜಾಗ ಇರೋದಿಲ್ಲ. ತುಂಬ ಹಳೆ ಫ್ಲೈಟ್ ಆಗಿತ್ತು ಆ್ಯಂಡ್ ಮೋರ್ ದೆನ್ 5 hours ಜರ್ನಿ ಕೂಡ ಇತ್ತು. ತುಂಬ ಟೈರಿಂಗ್ ಆ್ಯಕ್ಚುಲಿ. ಬಟ್ ಯು ಡೋಂಟ್ ಹ್ಯಾವ್ ಎ ಚಾಯ್ಸ್. ಮೇ ಬಿ ಇದರಲ್ಲೂ ಮುಂದ್ಗಡೆ ಎಕ್ಸೆಲ್ ಸೀಟ್ಸ್ ಆ್ಯಂಡ್ ಮುಂದ್ಗಡೆ ಸೀಟ್ಸ್ಗಳಿದು ಎಕ್ಸ್ಪೆನ್ಸಿವ್ ಇರುತ್ತೆ. ಸಂಬಡಿ ಹೂ ಕ್ಯಾನ್ ಅಫೋರ್ಡ್ ಕ್ಯಾನ್ ಟ್ರೈ ಇಟ್. ನಾವು ಹಿಂದೆನೇ ಕೂತ್ವಿ. somehow we managed doing that. ನಮಗೆ ಏರ್ ಇಂಡಿಯಾ ಫ್ರಮ್ ಬ್ಯಾಂಗ್ಳೂರ್ ಟು ಹೋಚಿಮಿನ್ ಸಿಟಿ ಒಬ್ಬರಿಗೆ ಹೆಚ್ಚು ಕಡಿಮೆ 14,000 ರೂಪಾಯಿ ಬಿತ್ತು. ದಟ್ ಇಸ್ ದ ಕಾಸ್ಟ್ ದಟ್ ವಿ ಇನ್ಕರ್ಡ್. ಸೊ ನೀವು ನಮಗಿಂತನೂ ನಾವು ಮಾಡಿದ್ದು ಆಲ್ಮೋಸ್ಟ್ 2-2.5 ತಿಂಗಳು ಮುಂಚೆ, ಪ್ರೊಬ್ಯಾಬ್ಲಿ 4-5 ತಿಂಗಳು ಮುಂಚೆ ಮಾಡಿದ್ರೆ, ಕೆಲವು ಸ್ಪೆಸಿಫೈಕ್ ಡೇಟ್ಸ್ಗಳಲ್ಲಿ ಹುಡುಕಿದ್ರೆ ನಿಮಗೆ ಕಡಿಮೆ ದುಡ್ಡಿಗೂ ಕೂಡ, ಇನ್ನೂ ಕಡಿಮೆ ದುಡ್ಡಿಗೂ ಕೂಡ ಸಿಗ್ಬೋದು. ಬಟ್ ನಾನು ಹೇಳ್ದಾಗೇ ಬ್ಯಾಗೇಜ್ ಅಲೋಯನ್ಸನ್ನು ಖಂಡಿತ ಚೆಕ್ ಮಾಡ್ಕೊಳ್ಳಿ. ಏರ್ ಇಂಡಿಯಾದಲ್ಲಿ 25 kg ಅಲೋಯನ್ಸ್, ಚೆಕ್ ಇನ್ ಅಲೋಯನ್ಸ್ ಕೊಡ್ತಾರೆ. ಪ್ಲಸ್ 7 kg ನಮಗೆ ಆನ್ ಬೋರ್ಡ್ ತೊಗೊಂಡು ಹೋಗ್ಬೋದು. ಸೊ ದಟ್ಸ್ ತುಂಬ ಹೆಲ್ಪ್ಫುಲ್. ಅದು ಹೋಗ್ತಾ ಅಟ್ಲೀಸ್ಟ್ ನೀವು ಕಡಿಮೆ ಬ್ಯಾಗ್ ತೊಗೊಂಡೋಗಿದ್ರು ನಡೀತೆ. ವಿಯೆಟ್ನಾಮಲ್ಲಿ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ಶಾಪಿಂಗ್. ಬರುವಾಗ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಾವು ಫ್ಲೈಟ್ಸನ್ನೆಲ್ಲ ಹೆಚ್ಚಾಗಿ ನಾನು ಪ್ರಿಫರ್ ಮಾಡೋದು ಮೇಕ್ ಮೈ ಟ್ರಿಪ್. ಏನಕ್ಕಪ್ಪ ಅಂದರೆ ಅವ್ರದ್ದು ಕಸ್ಟಮರ್ ಕೇರ್ ಬೆಟರ್ ಇದೆ. ನಾವೇನಾದರೂ ಮಾಡಿಫಿಕೇಷನ್ಸ್, ಚೇಂಜಸ್ ಯಾವುದು ಪರ್ಮಿಟೆಡ್ ಇರುತ್ತೆ ಅದನ್ನು ಅವ್ರು ಬೇಗ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಬರೋದು ನಿಮಗೆ ಟ್ರಾವೆಲ್ ಇನ್ಶೂರೆನ್ಸ್. ಟ್ರಾವೆಲ್ ಇನ್ಶೂರೆನ್ಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಯಾವುದೇ ದೇಶಕ್ಕೆ ನೀವು ಹೋಗುವಾಗಲೂ ಅದು ಒಂದು ಎಸೆನ್ಷಿಯಲ್ ಕಾಂಪೊನೆಂಟ್ ಆಗಿರುತ್ತೆ. ಆ್ಯಂಡ್ ನಾವು ಅದನ್ನು ಮೇಕ್ ಮೈ ಟ್ರಿಪ್ಪಲ್ಲೇ ತೊಗೊಂಡ್ವಿ. ಟಾಟಾ AIGಯಿಂದ ದೊಡ್ಡ ಅಮೌಂಟ್ಗಳಿಗೆ ಅವರು ಇನ್ಶೂರೆನ್ಸನ್ನು ಕವರ್ ಮಾಡ್ತಾರೆ. ಅಬೌಟ್ 861 ರೂಪೀಸ್ ನಮಗೆ ಪರ್ ಪರ್ಸನ್ ಟ್ರಾವೆಲ್ ಇನ್ಶೂರೆನ್ಸಿಗೆ ಬಿತ್ತು. ವೆರಿ ಸಿಂಪಲ್. ಅಲ್ಲೇ ಮೇಕ್ ಮೈ ಟ್ರಿಪ್ಪಲ್ಲೇ ನಿಮಗೆ 106 ಆಪ್ಷನ್ಸ್ ಇರುತ್ತೆ. ಯು ಕ್ಯಾನ್ ಜಸ್ಟ್ ಸೆಲೆಕ್ಟ್ ಒನ್ ಆಫ್ ಇಟ್ ಆ್ಯಂಡ್ ಟೇಕ್ ದ ಟ್ರಾವೆಲ್ ಇನ್ಶೂರೆನ್ಸ್. ಮೂರನೇದು ಈ ವೀಸಾ. ಸೊ ವಿಯೆಟ್ನಾಮಿಗೆ ವೀಸಾ ವೆರಿ ಸಿಂಪಲ್ ಪ್ರೋಸೆಸ್ ಇದೆ. ನೀವು ಆನ್ಲೈನ್ ಗೂಗಲಿಗೆ ಹೋಗಿ, ನನಗೆ ಆದರೆ ನಾನು ವಿಡಿಯೋ ರೆಕಾರ್ಡಿಂಗ್ ಕೂಡ ಅದನ್ನು ಮಾಡಿ ಇದರಲ್ಲೇ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪ್ರೋಸೆಸ್. ಸಮ್ ಪ್ರಯರ್ ಥಿಂಗ್ಸ್ ದ್ಯಾಟ್ ಯು ನೀಡ್ ಟು ಬಿ ರೆಡಿ ವಿತ್. ನಿಮ್ಮ ಪಾಸ್ಪೋರ್ಟ್ಗಳನ್ನು ಕ್ಲಿಯರಾಗಿ ಸ್ಕ್ಯಾನ್ ಮಾಡ್ಕೊಂಡಿರಿ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೆಗೆಸ್ಕೊಂಡಿರಿ, ಆ್ಯಂಡ್ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಮ ಬಗ್ಗೆ, ನಿಮ್ಮ ಅಡ್ರೆಸ್, ನೀವು ಏನಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಅದನ್ನು ಹೇಗೆ ಕವರ್ ಮಾಡ್ತೀರಾ, ಯಾವ ಜಾಗದಲ್ಲಿ ಉಳಿತೀರಾ, ಈ ಪ್ರಶ್ನೆ ಆನ್ಸರ್ ಮಾಡೋದಕ್ಕೆ ನೀವು ಇದಕ್ಕಿಂತ ಒಂದು ಸ್ಟೆಪ್ ಬಿಫೋರ್ ಏನು ಮಾಡಬೇಕಾಗತ್ತೆ, ನೀವು ಹೋಗ್ತಿರೋ ಅಂಥ ಜಾಗದಲ್ಲಿ ಪ್ರೊಬ್ಯಾಬ್ಲಿ ಫಸ್ಟ್ ಪ್ಲೇಸ್, ನೀವು ನಮ್ಮ ಇನ್ಸ್ಟೆನ್ಸಲ್ಲಿ ಹೋಚಿಮಿನ್ ಸಿಟಿ ಇತ್ತು, ಹೋಚಿಮಿನ್ ಸಿಟಿಯಲ್ಲಿ ಒಂದು ರೂಮನ್ನು ಬುಕ್ ಮಾಡ್ಕೊಳ್ಳಿ. ನೀವು ಹೋಚಿಮಿನ್ ಸಿಟಿಲಿ ರೂಮ್ ಬುಕ್ ಮಾಡಿಕೊಂಡಾಗ ಅದರ ಅಡ್ರೆಸ್ಸನ್ನು ನೀವು ವೀಸಾ ಅಪ್ಲಿಕೇಶನಲ್ಲಿ ಹಾಕಬೇಕಾಗತ್ತೆ. ಪ್ಲೇಸ್ ಆಫ್ ಸ್ಟೇ ಹೇಳ್ತಾರೆ ಎಲ್ಲಿ ನೀವು ಅಂತ. ನಾವು ಭಾಳಷ್ಟು ಜಾಗದಲ್ಲಿ ಉಳ್ಕೊಂಡ್ರೂ ಒಂದು ಫಸ್ಟ್ ಪ್ಲೇಸ್ ಆಫ್ ಸ್ಟೇನ ನೀವು ಅಲ್ಲಿಗೆ ಹಾಕಿದ್ರೆ ಸಾಕಾಗುತ್ತೆ. ನಾವು ಒಂದು Airbnb ಬುಕ್ ಮಾಡಿದ್ದೆ, ಅದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ. ಸೊ ನೀವು ಒಂದು ಪ್ಲೇಸನ್ನು ಫಸ್ಟ್ ಬುಕ್ ಮಾಡಿಕೊಂಡು ಈ ವೀಸಾ ಅಪ್ಲೈ ಮಾಡಿ. ಈ ವೀಸಾ ಇಸ್ ವೆರಿ ಸಿಂಪಲ್. ನಿಮಗೆ ಯಾವುದೇ ಥರ್ಡ್ ಪಾರ್ಟಿ ರಿಕ್ವೈರ್ಮೆಂಟ್ ಇರೋದಿಲ್ಲ. ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇಸ್ ಕೀ ಇನ್ ದ ರೈಟ್ ಇನ್ಫಾರ್ಮೇಷನ್. ನಿಮ್ಮ ಪಾಸ್ಪೋರ್ಟಲ್ಲಿರುವಂಥ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಕ್ಲಿಯರಾಗಿ ಹಾಕೊಳ್ಳಿ.
ನಿಮ್ಮ ಪಾಸ್ಪೋರ್ಟ್ ನಂಬರ್ಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿ, ಪಾಸ್ಪೋರ್ಟ್ ಎಕ್ಸ್ಪೈರಿ ಡೇಟ್ಸ್ಗಳನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಇಟ್ಸ್ ಅ ವೆರಿ ಬ್ರೀಸ್, ಏನು ಕಷ್ಟ ಇಲ್ಲ. ಒಂದು ಈ ವೀಸಾ ಒಬ್ಬ ಪರ್ಸನಿಗೆ 2170 ರೂಪೀಸ್ ಬೀಳುತ್ತೆ. ಆ್ಯಂಡ್ ಇದನ್ನು ನೀವು ಆನ್ಲೈನಲ್ಲಿ ಮನೇಲಿ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ನಿಮಗೊಂದು 4 ದಿನದಲ್ಲಿ ನಿಮಗೊಂದು ಮೇಲ್ ಬರುತ್ತೆ. ಆ ಮೇಲನ್ನು ನಿಮಗೆ ಲಿಂಕ್ ಇರುತ್ತೆ, ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮ್ಮ ಏನು ರೆಫರೆನ್ಸ್ ನಂಬರ್ ಇರುತ್ತೆ, ನಿಮ್ಮ ಈ ವೀಸಾನ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಕೆಲವರು ವೀಸಾದಲ್ಲಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ದಾರೆ, ಯಾಕಂದರೆ ಅವರು ಅಪ್ಲೈ ಮಾಡುವಾಗ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರಂತೆ, ಇಮಿಗ್ರೇಷನಲ್ ಚಾಲೆಂಜಸ್ಗಳಾಗಿದೆ. ಸೊ ಯಾವಾಗಲೂ ನೀವು ಅಪ್ಲೈ ಮಾಡ್ತಿರೋ ಅಪ್ಲಿಕೇಶನ್ ಫಾರ್ಮನ್ನು ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಯಾರಾದರೂ ಇದ್ದರೆ ಅವರಿಗೊಮ್ಮೆ ತೋರಿಸ್ಬಿಟ್ಟು ಮೇಕ್ ಶ್ಯೂರ್ ದಟ್ ವಾಟ್ ಎವರ್ ಯುವರ್ ಕೀಡ್ ಇನ್ ಈಸ್ ಪರ್ಫೆಕ್ಟ್. ಸೊ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ವೆರಿ ಸಿಂಪಲ್ ಆಗಿತ್ತು. 2170 ರೂಪೀಸಲ್ಲಿ ವಿತಿನ್ 4 days ನಮಗೆ ಈ ವೀಸಾ ಕೂಡ ಸಿಕ್ತು. ನಮ್ಮ 7:45 ಫ್ಲೈಟ್ ಡೆಲ್ಲಿ ತಲುಪಿದಾಗ 10:15 ಆಗಿತ್ತು ಹೆಚ್ಚು ಕಡಿಮೆ. ಸೊ ಡೆಲ್ಲಿಲಿ ನಿಮಗೆ ಏನೇ ಪ್ರೊಸೆಸ್ಗಳಿರೋದಿಲ್ಲ, ಡೆಲ್ಲಿಲಿ ಒಂದೇ ಟರ್ಮಿನಲ್ ಆಗಿರೋದ್ರಿಂದ ಅದನ್ನು ನೀವು ಗಮನ ಹರಿಸ್ಬೋದು. ದ್ಯಾಟ್ ಡೆಲ್ಲಿಲಿ 3 ಟರ್ಮಿನಲ್ಸ್ ಇದೆ. ನೀವು ಡಿಬೋರ್ಡ್ ಆಗೋ ಪ್ಲೇನು ಮತ್ತೆ ಬೋರ್ಡ್ ಆಗುವಂಥ ಪ್ಲೇನ್ ಎರಡು ಒಂದೇ ಟರ್ಮಿನಲಲ್ಲಿ ಇದ್ದಷ್ಟು ನಿಮಗೆ ಸುಲಭ ಆಗುತ್ತೆ. ಅದನ್ನು ನೀವು ನೋಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದನ್ನು ಬಿಟ್ಟರೆ ಇನ್ನು ಅಲ್ಲೇನು ಇಮಿಗ್ರೇಷನಲ್ಲೇನಂತ ಪ್ರೋಸೆಸ್ ಇರೋದಿಲ್ಲ. ದೇ ವಿಲ್ ಆಸ್ಕ್ ಫಾರ್ ಯುವರ್ ಬೋರ್ಡಿಂಗ್ ಪಾಸ್ ಆ್ಯಂಡ್ ವೀಸಾ ಡಾಕ್ಯುಮೆಂಟ್ ಕೇಳ್ತಾರೆ. ಅದನ್ನು ಬಿಟ್ಟು ಏನಕ್ಕೆ ಹೋಗ್ತಿದ್ದೀರಾ ಅಂತಾರೆ, ಪರ್ಪಸನ್ನು ಟೂರಿಸಮ್ ಅಂತ ಹೇಳಿದ್ರೆ ಆಯಿತು. ಇಟ್ಸ್ ಒಂದು 5 ನಿಮಿಷದ ಪ್ರೋಸೆಸ್ ಅಷ್ಟೇ. ಅದಾದ ನಂತರ ಒಂದು 11 ಗಂಟೆ ಅಷ್ಟೊತ್ತಿಗೆ ಎವ್ರಿಥಿಂಗ್ ವಿಲ್ ಬಿ ಡನ್. ಆ್ಯಸ್ ಯು ಡೋಂಟ್ ಹ್ಯಾವ್ ಟು ಪಿಕ್ ಅಪ್ ಯುವರ್ ಲಗೇಜ್ ಅಗೇನ್, ಇಟ್ ವಿಲ್ ಬಿ ಡನ್ ಆಟೋಮ್ಯಾಟಿಕಲಿ. ಸೊ ನೀವು ಲಾಂಚ್ ಆಕ್ಸೆಸ್ ಮಾಡಿಕೊಂಡು ಬೇಕಾದ್ರೆ 1.5 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟಲ್ಲಿ ಯು ವಿಲ್ ಬಿ ರೆಡಿ ಟು ಬೋರ್ಡ್ ದ ಫ್ಲೈಟ್ ಟು ಹೋಚಿಮಿನ್. ನಮ್ಮ ಫ್ಲೈಟ್ 1:15 ಡೆಲ್ಲಿಯಿಂದ. ಸೊ 1:15 ಫ್ಲೈಟ್ ನಮಗೆ ಒಂದು 20 ನಿಮಿಷ ಡಿಲೇ ಕೂಡ ಆಯಿತು. ಆ್ಯಂಡ್ ಡೆಲ್ಲಿ ಟರ್ಮಿನಲ್ 2 ಟರ್ಮಿನಲ್ 3 ಡೆಲ್ಲಿದು ದೊಡ್ಡದಿದೆ. ಸೊ ಅಗೇನ್ ಮಲ್ಟಿಪಲ್ ಗೇಟ್ಸ್ ಇರೋದ್ರಿಂದ ಮುಂಚೆನೇ ನೋಡ್ಕೊಳ್ಳಿ ಗೇಟ್ ನಂಬರ್ ಯಾವುದಿರುತ್ತೆ ಅಂತ. ಕೆಲವೊಮ್ಮೆ ದ ಲಾಂಗೆಸ್ಟ್ ಡಿಸ್ಟೆನ್ಸ್ ಇರುವಂಥ ಗೇಟ್ ಕೂಡ ನಿಮ್ಮ ಫ್ಲೈಟ್ ಇರ್ಬೋದು ಅಲ್ಲಿಂದ. ನೆಕ್ಸ್ಟ್ ಪಾಯಿಂಟ್ ಅಂತ ಬಂದರೆ ಅರೌಂಡ್ 5.5 hours ನೀವು ಹೋಚಿಮಿನ್ ಸಿಟಿ ತಲುಪ್ತೀರಾ. ಆ್ಯಂಡ್ ನೀವು ಅಲ್ಲಿಗೆ ತಲುಪೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿರುತ್ತೆ. ಅದು ವಿಯೆಟ್ನಾಂ ಟೈಮಲ್ಲಿ. ದೇರ್ ಇಸ್ ಅ ಟೈಮ್ ಗ್ಯಾಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಯೆಟ್ನಾಂ. ಅರೌಂಡ್ 1.5 hour ಡಿಫ್ರೆನ್ಸ್ ಇದೆ ಟೈಮಲ್ಲಿ. ಸೊ ಇಲ್ಲಿಯ 6:30 ಟೈಮ್ ಆಲ್ಮೋಸ್ಟ್ ಅಲ್ಲಿ 8 ಗಂಟೆ ಆಗಿರುತ್ತೆ. ಸೊ ನಮ್ಮ ಇಂಡಿಯನ್ ಟೈಮ್ 6:30 ಅಷ್ಟೊತ್ತಿಗೆ ಅಲ್ಲಿ ಲ್ಯಾಂಡ್ ಆಗ್ತೀವಿ. ದಟ್ ಮೀನ್ಸ್ ಅಬೌಟ್ 8 o'clock ನಾವಲ್ಲಿ ಹೋಚಿಮಿನ್ ಸಿಟಿನ ರೀಚ್ ಆಗಿರ್ತೀರ. 8 ಗಂಟೆ ಅಲ್ಲಿಗೆ ಇಟ್ಸ್ ಅ ಪೀಕ್ ಲ್ಯಾಂಡಿಂಗ್ ಟೈಮ್ ಅಂತ ಕಾಣುತ್ತೆ. ಭಾಳಷ್ಟು ಫ್ಲೈಟ್ಸ್ ಲ್ಯಾಂಡ್ ಆಗಿದ್ವು ಅದೇ ಟೈಮಲ್ಲಿ. ಹಾಗಾಗಿ ನಮ್ಮ ಇಮಿಗ್ರೇಷನಿಗೆ ದೊಡ್ಡ ಕ್ಯೂ ಇತ್ತು. ಆ್ಯಂಡ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಆಲ್ಮೋಸ್ಟ್ 40 minutes ಇನ್ ಲೈನ್. ಇಮಿಗ್ರೇಷನಲ್ಲಿ ಅಲ್ಲೂ ಏನು ಕಾಂಪ್ಲಿಕೇಶನ್ ಏನಿಲ್ಲ. ದೇ ವಿಲ್ ಆಸ್ಕ್ ದ ಸೇಮ್ ಕ್ವಶನ್, ಏನಕ್ಕೆ ಬಂದಿದ್ದೀರಾ ಅಂತ. ಯು ಹ್ಯಾವ್ ಟು ಜಸ್ಟ್ ಟೆಲ್ ದ ರೀಸನ್. ಆ್ಯಂಡ್ ಏರ್ಪೋರ್ಟಲ್ಲಿ ನಾವು ನಮ್ಮ ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡಲಿಲ್ಲ. ರೀಸನ್ ಬೀಯಿಂಗ್ ಅಲ್ಲಿ ಸ್ವಲ್ಪ ಯಾವಾಗಲೂ ಎಕ್ಸ್ಪೆನ್ಸಿವ್ ಇರುತ್ತೆ ನಿಮಗೆ ಹೊರಗಡೆ ಮಾರ್ಕೆಟಿಗೆ ಕಂಪೇರ್ ಮಾಡಿದಾಗ ಅಂತ. ವಿಚ್ ವಾಸ್ ನಾಟ್ ದ ರೈಟ್ ಡಿಸಿಷನ್ ಬೈ ದ ವೇ. ಯಾಕೆ ಅಂತ ಅಂದರೆ ಹೋಚಿಮಿನ್ ಸಿಟಿಯಲ್ಲಿ ಅಥವಾ ವಿಯೆಟ್ನಾಮಿನ ಭಾಳಷ್ಟು ಜಾಗಗಳಲ್ಲಿ ಅವರು ದೇ ಗೋ ಅರ್ಲಿ ಟು ಬೆಡ್ ಅಂತ ಕಾಣುತ್ತೆ. ಅಂಗಡಿಗಳೆಲ್ಲ 9 ಗಂಟೆ ಅಷ್ಟೊತ್ತಿಗೆ ಎವ್ರಿಥಿಂಗ್ ವಾಸ್ ಆಲ್ಮೋಸ್ಟ್ ಶಟ್ ಡೌನ್. ಸೊ ನಾವು ಹೊರಗಡೆಗೆ ಬಂದು ನಮ್ಮ ಗಾಡಿ ಹತ್ಕೊಂಡಾಗ ಅವರು ಹೇಳಿದ್ದೇನೆಂದರೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಶಾಪ್ಸ್ ಆರ್ ಕ್ಲೋಸ್ಡ್ ಅಂತ ಅಂದರು. ಸೊ ನಾವು ಒಂದು ಅಂಗಡಿನ ಹುಡುಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿ ವಿ ಹ್ಯಾಡ್ ಟು ಬೈ ದ ಸಿಮ್ ಕಾರ್ಡ್. ಅಗೇನ್ ನಮಗೆ ಬೇಕಾಗಿದ್ದು 15 daysಗೆ. ಬಟ್ ನಮಗೆ ಆಪ್ಷನ್ಸ್ ಇರಲಿಲ್ಲ. ಇದ್ದಿದ್ದು ಒಂದು ಅಂಗಡಿ ಆದ್ದರಿಂದ ಅಲ್ಲಿದ್ದು 30 days ಪ್ಲ್ಯಾನ್ಸ್ ಮಾತ್ರ. ಅಗೇನ್ ವಿ ಎಂಡೆಡ್ ಅಪ್ ಪೇಯಿಂಗ್ ಹೈಯರ್ ಸೈಡ್ ಮನಿ ಓನ್ಲಿ. ಅಬೌಟ್ 1,100 or 1,200 ಪರ್ ಪರ್ಸನ್ ಒಂದೊಂದು ಸಿಮ್ಮನ್ನು ನಾವು ಪರ್ಚೇಸ್ ಮಾಡಿದ್ದು. ದ ಬೆಸ್ಟ್ ಸಿಮ್ ಕಾರ್ಡ್ ಅಂತ ಬಂದರೆ ವಿಯೆಟ್ನಾಮಲ್ಲಿ ವಿಯೆಟೆಲ್ ಅನ್ನೋ ಅಂಥದ್ದು ಒಂದು ಕಂಪನಿ ಇದೆ. ಎವ್ರಿವೇರ್ ಆಲ್ಮೋಸ್ಟ್ ನಾವು ಹೋಗಿದ್ದ ಎಲ್ಲ ಜಾಗದಲ್ಲೂ ಅವರ ನೆಟ್ವರ್ಕ್ ಕವರೇಜ್ ಇತ್ತು. ಸೊ ಇಟ್ ವಾಸ್ ದ ಬೆಸ್ಟ್ ಚಾಯ್ಸ್. ಪರ್ ಡೇ ದೇ ಯೂಸ್ ಟು ಗಿವ್ ಅಬೌಟ್ 6 GB ಆಫ್ ಡೇಟಾ. ಸೊ ದಟ್ ವಾಸ್ ಕ್ವೈಟ್ ಸಫಿಷಿಯೆಂಟ್. ಒಬ್ಬೊಬ್ಬರಿಗೆ 6 GB ಇಸ್ ಫಾರ್ ದೆನ್ ಸಫಿಷಿಯೆಂಟ್. ಸೊ ಆ್ಯಂಡ್ ಕರೆನ್ಸಿ ವಿಚಾರಕ್ಕೆ ಬಂದಾಗ ನಮ್ಮ ಕರೆನ್ಸಿ ನಾವು ಇಲ್ಲಿಂದ ತೊಗೊಂಡೋಗಿದ್ದು ವೆರಿ ಮಿನಿಮಮ್ ಕರೆನ್ಸಿ ವಿ ಕ್ಯಾರಿಡ್ ಇನ್ VND. ಸೊ ಅವರು ವಿಯೆಟ್ನಾಮೀಸ್ ಡಾಂಗ್ ಅಂತ ಬರುತ್ತೆ ವಿಯೆಟ್ನಾಮಿನ ಕರೆನ್ಸಿ.
ಅದನ್ನು ನಾವು ಲಿಮಿಟೆಡ್ ಕ್ಯಾರಿ ಮಾಡಿದ್ವಿ. ಉದ್ದೇಶ ಏನಪ್ಪ ಅಂದರೆ ನಮಗೆ ವಿ ಡೋಂಟ್ ಗೆಟ್ ಬೆಟರ್ ಎಕ್ಸ್ಚೇಂಜ್ ವ್ಯಾಲ್ಯೂಸ್ ಇಫ್ ವಿ ಎಕ್ಸ್ಚೇಂಜ್ ರುಪಿ ಟು VND ಇನ್ ಇಂಡಿಯಾ. ಸೊ 1 ರೂಪಿಗೆ ನಿಮಗೆ ಆಲ್ಮೋಸ್ಟ್ 378 VND ರೀತಿ ಅವ್ರು ಎಕ್ಸ್ಚೇಂಜ್ ಮಾಡ್ತಾರೆ ಇಂಡಿಯಾದಲ್ಲಿ ತೊಗೊಂಡ್ರೆ. ವಾಟ್ ಇನ್ ರಿಟರ್ನ್ ವಿ ಡಿಡ್ ಇಸ್ ವಿ ಕನ್ವರ್ಟೆಡ್ ರುಪಿ ಇಂಟು ಡಾಲರ್. ಸೊ ಡಾಲರ್ನ ನೀವು ವಿಯೆಟ್ನಾಮಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಯು ಫೆಚ್ ಅ ಬೆಟರ್ ಎಕ್ಸ್ಚೇಂಜ್ ವ್ಯಾಲ್ಯೂ. ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. And we had booked a room in Airbnb with the facility of free pickup from airport. So idonna again wherever you have flights you can always make use of this opportunity wherever it is available. Airbnb ನೀವು ಬುಕ್ ಮಾಡುವಾಗ ನೋಡ್ಕೊಳ್ಳಿ, ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಇರೋವಂಥ ಜಾಗ ಇದೆ. ಆ್ಯಂಡ್ ವಿ ರೀಚ್ಡ್ ಅವರ್ ರೂಮ್ ಅರೌಟ್ 10 o'clock. ಹೋ ಚಿ ಮಿನ್ ಸಿಟಿಲಿ ನೈಟ್ ಲೈಫ್ ಖಂಡಿತವಾಗ್ಲೂ ಇದೆ, ಬಟ್ ಇಟ್ ಈಸ್ ಮೋರ್ ಆರ್ ಲೆಸ್ ಲೈಕ್ ವಾಟ್ ವಿ ಹ್ಯಾವ್ ಲಾಟ್ ಆಫ್ ಪಬ್ಸ್ ಇನ್ ಬ್ಯಾಂಗ್ಳೂರ್. ಆ ರೀತಿ ಅಂತ ನೈಟ್ ಲೈಫ್ ನಿಮಗೆ ಹೋ ಚಿ ಮಿನ್ ಸಿಟಿಲಿ ಸಿಗ್ಬೋದು. ವಿ ವೆಂಟ್ ಟು ಒನ್ ಸ್ಟ್ರೀಟ್ ಕಾಲ್ಡ್ Bue Vien Street. ಇಟ್ಸ್ ಕೈಂಡ್ ಆಫ್ ಅ ರೆಡ್ ಲೈಟ್ ಸ್ಟ್ರೀಟ್ ಆಫ್ ವಿಯೆಟ್ನಾಮ್. ಸೊ ನಾವು ಅಲ್ಲಿಗೆ ಹೋಗಿ ವಿ ಸ್ಪೆಂಟ್ ಲಿಟಲ್ ಟೈಮ್. ಮಳೆ ಬಂತು ನಾವು ಹೋಗಿದ್ದ ದಿನ, ಸೊ ನಾಟ್ ಮಚ್ ಟು ಎಕ್ಸ್ಪ್ಲೋರ್, ಜಸ್ಟ್ ವಿ ಕೇಮ್ ಬ್ಯಾಕ್ ಟು ರೂಮ್. ದಟ್ ವಾಸ್ ಅವರ್ ಡೇ 1. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಐ try to keep posting our subsequent days activities. ಏನನ್ನೆಲ್ಲ ನೋಡಿದ್ವಿ ಅದರಲ್ಲಿ, the positives, anything that you can plan it better, and the cost, everything I'll try to provide in the next videos. Thank you for watching.